ಕೇಂದ್ರದಲ್ಲಿ 2014ರಿಂದ ಲೋಕಸಭೆಯಲ್ಲಿ ಸಂಸತ್ತಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ, ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ನಿಮ್ಮ ಪ್ರಕಾರ ಯಾಕೆ ಕಳೆದ 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋಲ್ತು ಅಂತ ಅನ್ಸುತ್ತೆ? ಲೋಕಸಭೆ ಸೋಲ್ತು ಅನ್ನೋದಕ್ಕಿಂತ ನನ್ನ ಅಭಿಪ್ರಾಯ ಇದು ಜನರ ಮ್ಯಾಂಡೇಟ್, ಅದನ್ನು ನಾವು ಗೌರವಿಸಲೇಬೇಕಾಗ್ತದೆ. ಈಗಾಗಲೇ ಹೇಳ್ದಂಗೆ ಕಳೆದ ಎಲೆಕ್ಷನ್ 2024 ಎಲೆಕ್ಷನ್ ತುಂಬ ವೆರಿ ಕ್ಲೋಸ್. ಸ್ವಲ್ಪ ಮತ್ತಷ್ಟು ಎಫರ್ಟ್ ಹಾಕಿದರೆ ಈಗ ಸರ್ಕಾರ ರಚನೆ ಮಾಡ್ಬೋದಾಗಿತ್ತು. ಎಲ್ಲರ ಆಸೆಯಂತೆ ರಾಹುಲ್ ಗಾಂಧಿ ಸಾಹೇಬ್ರು ಇವತ್ತು ನಾವು ಮುಂದೆ ಪ್ರಧಾನಮಂತ್ರಿಯಾಗಿ ಅವರು ಕೂಡ ಇರೋರು. ಖಂಡಿತವಾಗಿಯೂ ಈಗ ಉತ್ತಮವಾದಂಥ ವಾತಾವರಣ ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಮಾಣ ಆಗ್ತಾ ಇದೆ. ಬರುವಂಥ ಚುನಾವಣೆಗಳಲ್ಲಿ 28ಕ್ಕೆ 29ಕ್ಕೆ ಎರಡಕ್ಕೂ ಕೂಡ ನಾವು ಒಳ್ಳೆ ಅಡ್ಮಿನಿಸ್ಟ್ರೇಷನನ್ನು ಈ ಬಾರಿ ಕೊಟ್ಟಿದ್ದೇವೆ, ಮುಂದೂ ಕೂಡ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಬರೋದ ಚುನಾವಣೆಗಳು ನಮ್ಮಲ್ಲಿ ಏನು ಗ್ರಾಮ ಪಂಚಾಯತಿ ಆಗಿರ್ಬೋದು, TP-ZP ಆಗಿರ್ಬೋದು, ನಗರಸಭೆಗಳಾಗಿರ್ಬೋದು, ಲೋಕಲ್ ಬಾಡೀಸ್ ಹಾಗಾಗಿ ಚುನಾವಣೆಗಳಲ್ಲಿ ನಮಗೆ ನಾವು ಮಾಡಿದಂಥ ಜನಪರವಾದಂಥ ಕೆಲಸಗಳು ಜೊತೆಗೆ ಕೊಟ್ಟ ಮಾತಂತೆ ನಡ್ಕೊಂಡಿರೋ ಅಂಥದ್ದು, 5ಕ್ಕೆ 5 ಗ್ಯಾರಂಟಿಗಳ ಭರವಸೆಗಳನ್ನು ಈಡೇರಿಸಿರೋಂಥದ್ದು, ಜೊತೆಗೆ ಅತಿ ಹೆಚ್ಚು ಅನುದಾನವನ್ನು ಇವತ್ತಿನ ದಿವಸ ಕ್ಷೇತ್ರಗಳಿಗೆ ಕೊಟ್ಟು ಅಭಿವೃದ್ಧಿಗೆ ಸ್ಪಂದಿಸಿರೋಂಥ ಸಹಕಾರ ಕೊಟ್ಟಿರೋಂಥದ್ದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮಗೆ ಯಶಸ್ಸು ಸಿಗ್ತದೆ. ಜೊತೆಗೆ 2028ಕ್ಕೆ ಮತ್ತು 29ಕ್ಕೂ ಕೂಡ ನಮಗೆ ಇದರಿಂದ ಸಾಕಷ್ಟು ಅನುಕೂಲ ಆಗಲಿದೆ. 2028ಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರ್ತದೆ ಅಂತ ಪೂರ್ಣ ಗ್ಯಾರಂಟಿ ಭರವಸೆ ನನಗೆ ಇದೆ. ಗ್ಯಾರಂಟಿ 6ನೇ ಗ್ಯಾರಂಟಿ DK ಶಿವಕುಮಾರ್ ಹೇಳ್ತಿದ್ರೆ ಅದೇ ಸತ್ಯ ಆಗುತ್ತೆ ಹಾಗಾದ್ರೆ? ಡೆಫಿನೆಟ್ಲಿ. ಏನ್ ಅಷ್ಟೊಂದು ವಿಶ್ವಾಸ ಅಂತ? ನಮ್ಮ ಪಕ್ಷದ ನಾಯಕರು, ನಮ್ಮ BK ಹರಿಪ್ರಸಾದ್ ಸಾಹೇಬರು ನಮ್ಮ ಅಧ್ಯಕ್ಷರಿದ್ದಾರೆ, DK ಶಿವಕುಮಾರ್ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ACCನಲ್ಲಿ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿ ಸಾಹೇಬರು, ಎಲ್ಲರೂ ಕೂಡ ಇವತ್ತಿನ ದಿವಸ ಅವರ ಕೋಆರ್ಡಿನೇಟೆಡ್ ಎಫರ್ಟ್ ಬಹುಮುಖ್ಯವಾಗಿ ನಮ್ಮ ರಾಜ್ಯದ ಧೀಮಂತ ನಾಯಕರಾಗಿರುವ ಸಿದ್ದರಾಮಯ್ಯ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಾಗಿ ಖಂಡಿತವಾಗಿಯೂ 2028ಕ್ಕೆ ಮತ್ತೊಮ್ಮೆ ನಾವು ಕಾಂಗ್ರೆಸ್ ಸರ್ಕಾರವನ್ನು ರಚನೆಯನ್ನು ನಾವು ಮಾಡ್ತೀವಿ. 2029 ಲೋಕಸಭೆಗೂ ಕೂಡ ಯಾವ ರೀತಿ ಈ ಬಾರಿ ನಮಗೆ ಸ್ವಲ್ಪ ಅಂತರದಲ್ಲಿ ನಮಗೆ ಈ ಬಾರಿ ನಮಗೆ ಡಿಫೀಟ್ ಆಗಿರೋ ಅಂಥದ್ದು, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಲೋಕಸಭೆಗೂ ಕೂಡ ಒಳ್ಳೆ ಉತ್ತಮವಾದಂಥ ರೆಸ್ಪಾನ್ಸ್ ಬಂದು ನಮಗೆ ಈಗ ಜನರ ಬಯಕೆ, ಯಾಕಂತಂದರೆ ಈಗ ನಾವು ವಾತಾವರಣ ನೋಡ್ತಾ ಇದ್ದೀವಿ, ಯಾವ ರೀತಿ ನೀಟ್ ಏನಾಯಿತು, ಯಾವ ರೀತಿ ವ್ಯಾಪಕವಾಗಿ ಇನ್ಫ್ಲೇಷನ್ ಯಾವ ರೀತಿ ಆಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ಯಾವ ರೀತಿ ಇದೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಯುವಕರಲ್ಲಿ ನೋವಿದೆ, ಸಾಮಾನ್ಯ ಜನರಲ್ಲಿ, ರೈತರಲ್ಲಿ ಸಾಕಷ್ಟು ನೋವಿದೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದ ಲೀಡರ್ಶಿಪ್ಗೆ ಅನುಕೂಲ ಆಗ್ತಿದೆ. 100ಕ್ಕೆ 100 2028ಕ್ಕೆ 29ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿದು ಜನಪರವಾದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಅನುಷ್ಠಾನಕ್ಕೆ ತರ್ತದೆ.